ಪ್ರೈಸ್ ದಿ ಲಾರ್ಡ್. ಕ್ರಿಸ್ತೇಸುವಿನ ಮಧುರವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ದೇವರು ಉನ್ನತನಾಗಿ ನಮ್ಮನ್ನ ಬಹಳವಾಗಿ ಪ್ರೀತಿಸಿ ತನ್ನ ಕೃಪೆಯಲ್ಲಿ ಭದ್ರಪಡಿಸಿ ದಿನವನ್ನು ಒದಗಿಸಿ ಕೊಡ್ತಾ ಇದ್ದಾರೆ. ಹೌದಲ್ವಾ? ನಿಜವೇ. ನಾವು ಅಲ್ಪರೇ ಸರಿ, ನಾವು ಅದಕ್ಕೆ ಯೋಗ್ಯರಲ್ಲದಿದ್ದರೂ ನಮ್ಮನ್ನ ಯೋಗ್ಯರನ್ನಾಗಿ ಮಾರ್ಪಡಿಸಿದ್ದು ಆತನ ಕೃಪೆಯೊಂದೇ. ನಮ್ಮನ್ನ ಪ್ರೀತಿಸಿದ್ದು ಆತನು ಮಾತ್ರವೇ. ಹಲ್ಲೆಲೂಯಾ. ಹುಡುಕಿ ಬಂದಿದ್ದು ಆತನು ಮಾತ್ರವೇ. ಅದಕ್ಕಾಗಿ ಆತನು ನಮ್ಮನ್ನು ಪ್ರೀತಿಸುವ ಆತನಾಗಿ ದಿನವೂ ತನ್ನ ಮಕ್ಕಳು ಉನ್ನತವಾಗಿ ಆಶೀರ್ವಿಸಲ್ಪಡಬೇಕೆಂಬುದಾಗಿ ನಮ್ಮ ಜೀವನದಲ್ಲಿ ಉನ್ನತವಾದ ಕಾರ್ಯಗಳ ಮಾಡುವಲ್ಲಿ ಈ ದಿನ ದೇವರು ನಮಗಾಗಿ ಏರ್ಪಡಿಸಿದಂತ ವಾಗ್ದಾನ ವಾಕ್ಯವನ್ನ ನಾವು ಧ್ಯಾನಿಸೋಣ. ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 50ನೇ ವಚನ. ಇದಕ್ಕಿಂತ ಹೆಚ್ಚಿನ ಕಾರ್ಯಗಳನ್ನು ನೋಡುವಿ. ಆಮೇನ್. ಹೌದು ಪ್ರಿಯರೇ, ನಮ್ಮ ಜೀವನದಲ್ಲಿ ದೇವರು ಎಷ್ಟೆಲ್ಲ ಮೇಲುಗಳನ್ನು ಮಾಡಿದಾರೋ ನಮ್ಮ ಜೀವನ ಪೂರ್ತಿ ಹೇಳಿದ್ರು ಸಮಯ ಸಾಲೋದಿಲ್ಲ. ಅಂತ ಉನ್ನತವಾದ ಕಾರ್ಯಗಳು, ಅಂತ ಮಹತ್ ಕಾರ್ಯಗಳು, ಉಪಕಾರಗಳನ್ನ ದೇವರು ನಮ್ಮ ಜೀವನದಲ್ಲಿ ಅದ್ಭುತ ಅತಿಶಯ ಕಾರ್ಯಗಳನ್ನ ಮಾಡಿದ್ದಾರೆ. ಹೌದಲ್ವಾ? ಈ ದಿನ ನಾವು ಉಸಿರಾಡ್ತಾ ಇದ್ದೇವೆ ಅಂದ್ರೆ ಅದೇ ದೊಡ್ಡ ಒಂದು ಅದ್ಭುತ. ಯಾಕೆ ಗೊತ್ತಾ? ನಮ್ಮಂತವರು ಎಷ್ಟೋ ಜನ ಈ ಲೋಕವನ್ನ ಬಿಟ್ಟು ಹೋಗಿದ್ದಾರೆ. ಆದ್ರೆ ಈ ದಿನ ನಾನು ಜೀವಿಸ್ತಾ ಇದ್ದೇನೆ, ಉಸಿರಾಡ್ತಾ ಇದ್ದೇನೆ, ಮಾತನಾಡ್ತಾ ಇದ್ದೇನೆ ಅಂದ್ರೆ ಆ ಶಕ್ತಿ, ಆ ಬಲ ಕೊಟ್ಟಿದ್ದು, ಆ ಜೀವಿಸುವಂತ ಧನ್ಯತೆ ಕೊಟ್ಟಿದ್ದು ಕ್ರಿಸ್ತನಿಂದ ಮಾತ್ರವೇ ಸಾಧ್ಯ ಆಯ್ತು. ಆಮೇನ್. ಅದಕ್ಕಾಗಿ ದೇವರು ತಿಳಿಸ್ತಾ ಇದ್ದಾರೆ, ಇದುವರೆಗೂ ನಾವು ಎಷ್ಟೋ ಅದ್ಭುತ ಕಾರ್ಯಗಳು ನಮ್ಮ ಜೀವನದ ನಾವು ಅನುಭವಿಸಿದ್ದೇವೆ. ದೇವರು ಮಾಡಿದ ಉಪಕಾರಗಳನ್ನ ನಾವು ನಂಬಿದ್ದೇವೆ, ಅನುಭವಿಸಿದ್ದೇವೆ, ಕಣ್ಣಾರೆ ಕಂಡಿದ್ದೇವೆ. ಅದೇ ದೇವರು ಹೇಳ್ತಿದ್ದಾರೆ, ಇಲ್ಲಿಗೆ ಮುಗಿದಿಲ್ಲ, ಇಷ್ಟೇ ಅಲ್ಲ, ಇನ್ನೂ ಹೆಚ್ಚಿನ ಕಾರ್ಯಗಳನ್ನ ನೋಡುವಂತೆ ನಮ್ಮನ್ನು ಆಶೀರ್ವದಿಸುವಂತ ದೇವರು ನಮ್ಮ ಜೀವನದಲ್ಲಿ. ನೀವು ಯಾವ ವಿಚಾರಕ್ಕಾಗಿ ಎದುರು ನೋಡ್ತಾ ಇದ್ದೀರೋ, ಈ ನೂತನ ವರ್ಷದಲ್ಲಿ ಅರ್ಧ ವರ್ಷ ಕಳಿತು, ಇನ್ನ ನನ್ನ ಜೀವನದಲ್ಲಿ ಕಾರ್ಯ ನಡೆದಿಲ್ಲಲ್ಲ, ಇನ್ನ ನನ್ನ ಪರಿಸ್ಥಿತಿ ಬದಲಾಗಿಲ್ಲಲ್ಲ ಅಂತ ನೀವು ಆಲೋಚನೆ ಮಾಡ್ತಾ ಇರೋದಾದ್ರೆ ದೇವ್ರು ಹೇಳ್ತಾ ಇದ್ದಾರೆ, ನಿಮ್ಮ ಜೀವನವನ್ನು ರೂಪಿಸುವ ಆತನು ಮಾತ್ರವೇ, ನಮ್ಮ ಭವಿಷ್ಯತನ್ನು ನಿರ್ಮಿಸುವ ಆತನು ಮಾತ್ರವೇ. ಮನುಷ್ಯರಲ್ಲ, ಕಾರ್ಯಗಳಲ್ಲ. ದೇವರು ಜಗದುತ್ಪತ್ತಿಗೆ ಮುಂಚೆ ನಮ್ಮನ್ನ ತಿಳಿದಂತ ದೇವರು ನಮಗಾಗಿ ಸಂಪೂರ್ಣ ಏನೇನೆಲ್ಲ ಬೇಕೋ ನಮ್ಮನ್ನ ಸಂಕಲ್ಪಿಸಿ ಆತನ ಎಲ್ಲವನ್ನ ಅನುಕೂಲಪಡಿಸಿದಂತ ದೇವರು. ಅಂತಹ ಉನ್ನತವಾದಂತ ದೇವರು ಇನ್ನೂ ಆಶೀರ್ವಾದ ಕಾರ್ಯಗಳನ್ನ ನಮ್ಮ ಜೀವನದಲ್ಲಿ ಅನುಭವಿಸ್ಲಿಕ್ಕೂ, ಕಣ್ಣಾರೆ ಕಾಣು ಆತನ ನಾಮವನ್ನು ಘನಪಡಿಸ್ಲಿಕ್ಕೂ ದೇವರು ನಮ್ಮನ್ನ ದಿನವೂ ನಮ್ಮನ್ನು ನಡೆಸುವಂತ ದೇವರಾಗಿದ್ದಾರೆ. ಈ ದಿನ ವಿಶೇಷವಾಗಿ ಇದುವರೆಗೂ ನೀವು ಕಾಣದಂತರ ಕಾರ್ಯಗಳು ನೀವು ಅನುಭವಿಸ್ಲಿಕ್ಕೆ ಹೋಗ್ತಾ ಇದ್ದೀರಿ. ನೀವು ನೋಡದಂತ ಕಾರ್ಯಗಳು, ನೀವು ಅನುಭವಿಸಿದಂತ ಕಾರ್ಯಗಳು ಯೇಸುವಿನ ನಾಮದಲ್ಲಿ ಅದನ್ನ ರಿಸೀವ್ ಮಾಡ್ಕೊಳ್ತಾ ಇದ್ದೀರಿ. ನೀವು ನಂಬ್ರಿ, ನೀವೇನೆಲ್ಲ ಅಂದುಕೊಂಡಿದ್ದೀರೋ, ನೀವು ಏನು ಅಂದುಕೊಳ್ತೀರೋ ಅದನ್ನ ಮಾಡ್ಲಿಕ್ಕೆ ಶಕ್ತನ ಅಂತ ದೇವರು. ನಾವು ಏನು ಉಚ್ಚರಿಸ್ತೇವೋ, ನಾವೇನು ನಮ್ಮ ದೇವರು ಇದನ್ನ ಮಾಡ್ಲಿಕ್ಕೆ ಶಕ್ತನೆಂಬುದಾಗಿ ನಾವು ನಂಬುತ್ತೇವೋ, ಆ ನಂಬಿಕೆಯ ಮೂಲಕವಾಗಿ ದೇವರ ಕಾರ್ಯವನ್ನ ಮಾಡ್ಲಿಕ್ಕೆ ಶಕ್ತನ ಅಂತ ದೇವರಾಗಿದ್ದಾರೆ. ಆಮೇನ್. ಎಸ್, ನಾವು ಇದುವರೆಗೂ ನೋಡದ ಕಾರ್ಯಗಳನ್ನು ನೋಡ್ಲಿಕ್ಕೆ ಇನ್ನೂ ಹೆಚ್ಚಿನ ಉನ್ನತವಾದಂತ, ತನ್ನ ಮಹೋನ್ನತವಾದಂತ, ತನ್ನ ಶಕ್ತಿಯುತವಾದಂತ ಕಾರ್ಯಗಳನ್ನ ನಾವು ಕಣ್ಣಾರೆ ಕಂಡು ಇತರರಿಗೆ ತಿಳಿಸ್ಲಿಕ್ಕೆ, ನಾವು ಅನುಭವಿಸಿ ಇತರರಿಗೆ ಹೇಳಿ ಸಾಕ್ಷಿಯಾಗಿ ನಿಲ್ಲಲಿಕ್ಕೆ ದೇವರು ನಮ್ಮನ್ನ ಬಲವಾಗಿ ಉಪಯೋಗಿಸಿಕೊಳ್ಳಲಿಕ್ಕೆ ಶಕ್ತನ ಅಂತ ದೇವರು. ಅದು ಅನಾರೋಗ್ಯವೇ ಆಗಿರ್ಬೋದು, ಅದು ನಿಮಗೆ ಅಸಾಧ್ಯ ಕಾರ್ಯವೇ ಆಗಿರ್ಬೋದು, ಇನ್ನ ಜೀವನದಲ್ಲಿ ಇದಾಗಲ್ಲ ಎಂಬುದಾಗಿ ನೀವು ನೆನೆಸಿರಬಹುದು. ಆದ್ರೆ ಈ ದಿನ ದೇವರು ಹೇಳ್ತಾ ಇದ್ದಾರೆ, ನೀನು ಹೆಚ್ಚಿನ ಕಾರ್ಯಗಳನ್ನ ನೋಡ್ತೀವಿ. ಸುಮ್ಮನೆ ಅಲ್ಲ, ಆ ಕಾರ್ಯಗಳನ್ನ ನೋಡಿ ಅನುಭವಿಸುವಂತ ನಾವು ಸುಮ್ಮನೆ ಮೌನವಾಗಿ ಕೂರುವಂತದ್ದಲ್ಲ. ಆತನ ಮಹಿಮೆಯಾಗಿ ನಾವು ಸಾಕ್ಷಿಯಾಗಿ ನಿಲ್ಲಬೇಕು, ಅನೇಕರಿಗೆ ತಿಳಿಸ್ಕೊಡ್ಬೇಕು. ಆಮೇನ್. ಆ ರೀತಿಯಲ್ಲಿ ದೇವರು ನಮ್ಮನ್ನ ಬಲವಾಗಿ ದೇವರು ನಡೆಸಲಿಕ್ಕೆ ಶಕ್ತನ ಅಂತ ದೇವರು. ಪ್ರಿಯರೇ, ನಾವು ಸಮರಿಯ ಸ್ತ್ರೀ ನೋಡ್ತಾ ಇದ್ದೇವೆ. ಅದುವರೆಗೂ ತನ್ನ ಜೀವನದಲ್ಲಿ ನೋವನ್ನ, ಕಷ್ಟವನ್ನ ಅನುಭವಿಸಿದ್ರು. ಆ ಒಂದು ಸುತ್ತಮುತ್ತಲಿನ ಪ್ರಜೆಗಳ ಮಧ್ಯದಲ್ಲಿ ಒಂದು ಪರ್ಯಾಸವಾದ ಜೀವಿತವನ್ನ ಜೀವಿಸಿದಂತ ಸಮರಿಯ ಸ್ತ್ರೀ. ಆದರೆ ತನ್ನ ಜೀವನದಲ್ಲಿ ನೋಡಲಾರದ ಒಂದು ಕಾರ್ಯವನ್ನ ತನ್ನ ಜೀವನದಲ್ಲಿ ಅನುಭವಿಸಿದ್ರು. ಮೆಸ್ಸಯ್ಯನನ್ನ ನೋಡಿದ್ರು.
ಸುಮ್ಮನೆ ಕೂತಿಲ್ಲ. ತನ್ನನ್ನು ಯಾರು ಪರ್ಯಾಸವಾಗಿ ನೋಡಿದ್ರು, ನಿಂದಿಸಿದ್ರು, ಅವಮಾನ ಪಡಿಸಿದ್ರು, ಯಾರು ತನ್ನನ್ನು ನೋಡಬಾರದೆಂಬುದಾಗಿ ಮಟ್ಟ ಮಧ್ಯಾಹ್ನದ ವೇಳೆಯಲ್ಲಿ ನೀರನ್ನ ತರಲಿಕ್ಕೆ ಆ ಜನ ಮಧ್ಯಕ್ಕೆ ನಾನು ಕಾಣಿಸಿಕೊಳ್ಬಾರ್ದೆಂಬುದಾಗಿ ಅಂಥ ಒಂದು ಹೀನ ಸ್ಥಿತಿಯಲ್ಲಿ ಆಕೆ ಇದ್ದಾಗ ಮೆಸ್ಸಯ್ಯನನ್ನು ನೋಡಿದಂತ ಆ ಒಂದು ಸ್ತ್ರೀ ಮಾಡಿದ್ದೇನು ಗೊತ್ತಾ? ಸುಮ್ಮನೆ ಕೂತಿಲ್ಲ, ಊರು ಜನರಿಗೆಲ್ಲ ಸಾರಿ ಸಾಕ್ಷಿಯಾಗಿ ನಿಂತುಕೊಂಡು. ಆಮೇನ್. ನಾವೇನ್ ಮಾಡ್ತಾ ಇದ್ದೇವೆ? ಇದುವರೆಗೂ ನಮ್ಮ ಜೀವನದಲ್ಲಿ ದೇವರು ಮಾಡಿದ ಎಲ್ಲ ಉಪಕಾರಗಳನ್ನ, ಮೇಲುಗಳನ್ನ ಜನರ ಮಧ್ಯೆ ನಾವು ಸಾರಿದ್ದೇವಾ? ಜನಾಂಗಗಳ ಮಧ್ಯದಲ್ಲಿ ಆತನ ನಾಮವನ್ನು ಪ್ರಸಿದ್ಧಪಡಿಸಿದ ಆತನ ಕೃತ್ಯಗಳನ್ನ ನಾವು ಪ್ರಕಟಪಡಿಸಿದ್ದೇವಾ? ಒಂದು ಬಾರಿ ಆಲೋಚನೆ ಮಾಡೋಣ. ನೀನು ಪ್ರಕಟಪಡಿಸಿ ನೀನು ಸಾಕ್ಷಿಯಾಗಿ ನಿಂತಿರೋದೇ ಆದ್ರೆ ದೇವರು ಇದುವರೆಗೂ ನೀನು ಅನುಭವಿಸುವುದಕ್ಕಿಂತಲೂ ಹೆಚ್ಚಿನ ಕಾರ್ಯಗಳನ್ನ ನೀನು ನೋಡುವಂತೆ, ನಿನ್ನ ಕುಟುಂಬವು ಅನುಭವಿಸುವಂತೆ ದೇವರು ಮಾಡ್ಲಿಕ್ಕೆ ಶಕ್ತನಾದ ದೇವರಾಗಿದೆ. ದೇವರು ಮಾಡ್ತಾ ಇದ್ದಾರೆ. ಅದನ್ನು ಹೊಂದಿಕೊಳ್ಬೇಕು. ಇನ್ನು ಉನ್ನತವಾಗಿ ದೇವರ ನಾಮಕ್ಕೆ ಮಹಿಮೆಯಾಗಿ ನಾವು ನಿಲ್ಬೇಕು. ಆಮೇನ್. ಈ ವಾಕ್ಯದ ಮೂಲಕ ನಮ್ಮೆಲ್ಲರನ್ನ ಆಶ್ವಸಿಸಲಿ. ನಂಬ್ರಿ, ಹೊಂದಿಕೊಳ್ಳ್ರಿ. ಮೇನೆ ವಿಜ್ಞಾಪನೆಗಳು ನಮಗೆ ತಿಳಿಸಿಕೊಡಿ, ಕಮೆಂಟ್ಗಳ ಮೂಲಕ ತಿಳಿಸಿಕೊಡಿ. ನಿಮಗಾಗಿ ನಾವು ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧರು ಉನ್ನತ ದೇವರ ಸ್ತೋತ್ರ, ಜೀವವುಳ್ಳ ದೇವರ ಸ್ತೋತ್ರ. ಅಪ್ಪ, ಇನ್ನು ಹೆಚ್ಚಿನ ಕಾರ್ಯಗಳನ್ನು ನೋಡುವಂತ ಕೃಪೆಯನ್ನು ಒದಗಿಸಿಕೊಡ್ತಿರುವುದಕ್ಕಾಗಿ ಸ್ತೋತ್ರ. ಈ ಮುಂಜಾನೆ ಅಪ್ಪ, ನಿನ್ನ ಉನ್ನತವಾದ ಕಾರ್ಯಗಳು ನಮ್ಮ ಜೀವನದಲ್ಲಿ ನೆರವೇರಿಸುತ್ತಿರುವುದಕ್ಕಾಗಿ ವಂದನೆ ಸ್ವಾಮಿ. ಸಾಕ್ಷಿಯಾಗಿ ನಿಲ್ಲಿಸುತ್ತಿರುವುದಕ್ಕಾಗಿ ಸ್ತೋತ್ರ. ಸಮಸ್ತ ಕರಗಳಿಗೆ ಒಪ್ಪಿಸಿಕೊಟ್ಟು ಬೇಡಿ ಹೊಂದಿದ್ದೇವೆ ಜೀವಳ ಪರಲೋಕದ ತಂದೆ. ಆಮೇನ್. ಪ್ರೈಸ್ ಅಲ್ಲ.